ಅನೇಕರಿದ್ದರು. ಸ್ವಾಮಿ ಆಕೆಯನ್ನು ಕಂಡು ಕನಿಕರಿಸಿ ಕನಿಕರ. ಸ್ವಾಮಿ ಆ ತಾಯಿ ಸತ್ತೋಗಿರುವಂತ ಮಗನು ಈ ಕಡೆ ಗಂಡನೇ ಇದ್ದಂತ ಒಬ್ಬ ಮಗನನ್ನು ನೋಡಿ ಏನ್ ಬರುತ್ತಂತೆ ದೇವ್ರಿಗೆ, ಸ್ವಾಮಿಗೆ ಕನಿಕರ ಬರ್ತಂತೆ. ಅಯ್ಯೋ ಇದ್ದಿದ್ದು ಒಬ್ಬ ಮಗ ಅಂದ್ರೆ ದೇವ್ರಿಗೆ ಶಕ್ತಿ ಇರುವ. ಯೇಸು ಸ್ವಾಮಿ ಗೊತ್ತಿಲ್ವ ನಾನು ನಿಮ್ಗೆ ಎದುರಿಸ್ತೀನಿ ಅಂತ, ಪವರ್ ಇತ್ತು, ಆತನ ಗೊತ್ತಲ್ಲ ನನ್ನ ಪವರ್ ಎಷ್ಟೈತೆ ಅಂತ. ಆದ್ರೂ ನನ್ನತ್ತನೇ ಎದುರಿಸಬಹುದಾಗಿತ್ತಲ್ಲ, ಸತ್ಯವ್ರನ್ನ ಎದುರಿಸಬಹುದಾಗಿತ್ತಲ್ಲ. ಯಾಕೆ ಸ್ಟಾರ್ಟಿಂಗ್ಗೆ ಆತನು ನಗಲಿಲ್ಲ ಅಥವಾ ಸಂತೋಷ ಪಟ್ಟಿಲ್ಲ? ಆ ಹೆಂಗಸಲ್ಲಿರುವಂತ ವೇದನೆ ಯೇಸು ಕ್ರಿಸ್ತನ್ ತೆಗೆದುಕೊತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ದೇವರು ಎಂಥ ದೇವರಂದ್ರೆ ಯೇಸು ಕ್ರಿಸ್ತನು ಇನ್ನೊಬ್ಬರ ನೋವನ್ನು ಆತನು ಅದೇ ತರ ನೋವು ಆತನು ಅನುಭವಿಸ್ತಾನೆ. ಆ ನೋವು ಅದೇ ರೀತಿ ತಗೊಂಡು ಅನುಭವಿಸಾದ್ಮೇಲೆ ಆ ಜಾಗದಲ್ಲಿ ನಾನು ಇದ್ದಿದ್ರೆ ಏನಾಗಿರೋದು ಅಂತ ಅನುಭವಿಸಾದ್ಮೇಲೆ ದೇವರು ಅದ್ಭುತ ಮಾಡೋದನ್ನು ಮಾಡು. ಆಕೆ ಹೇಳಿ ನೋಡಿ, ಆಕೆಯು ಗಂಡ ಸತವಾಗಿದ್ದರು, ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು ಯೌವನಸ್ಥನೇ ವಯಸ್ಸು ಹುಡುಗ, 7 ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದವರು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು.